ಆಯುಷು ಯಾಕೆ ಅಳ್ತಿದ್ಯಾ? ಏನಾರ ಪ್ರಾಬ್ಲಮ್ ಆಯ್ತಾ? ಎಲ್ಲ ನಿಮ್ಮ ಅತ್ತೆಯಿಂದನೇ ಆಗಿದ್ದು. ಸಡನ್ ಆಗಿ ಬಂದು ಆಸ್ತಿ ಭಾಗ ಮಾಡಬೇಕು ಅಂದ್ರು. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಆರ್ಡರ್ ಮಾಡ್ತಾರೆ. ನೀವು ಯಾಕೆ ಅವ್ರನ್ನ ಪ್ರಶ್ನೆ ಮಾಡಲ್ಲ? ಅವ್ರ ಈ ಮನೆಗೆ ದೊಡ್ಡವ್ರು ಆಯುಷು, ಅವ್ರ ಮಾತಿಗಿಲ್ಲ ಅನ್ನೋದಕ್ಕಾಗತ್ತಾ? ಯಾಕೆ ಭಯನಾ? ಇಲ್ಲ, ಗೌರವ. ಅವರು ಮನೇಲಿ ಹೀಗೆ ನಡ್ಕೋಬೇಕು ಅಂತ ಹೇಳಿರ್ತಾರೆ. ನಾವು ಅದನ್ನು ಪಾಲಿಸ್ತಾ ಇದ್ದೀವಿ ಅಷ್ಟೇ. ನೋಡು, ನಮ್ಮ ಮದುವೆಗೆ ಯಾವ ತೊಂದರೆನೂ ಆಗಲ್ಲ. ಇದೆ, ತುಂಬಾ ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಪ್ರಾಬ್ಲಮ್ಮ? ಹೌದು, ನಿಮ್ಮ ಅತ್ತೆ ಮಾತಿಂದ ಇಷ್ಟೆಲ್ಲ ತೊಂದರೆ ಆಗಿರೋದು. ಅವ್ರ ಮಾತಿಂದ ನಮ್ಮ ಮದ್ವೆ ಜೊತೆ ಅಣ್ಣ ಮತ್ತು ಮಾಯನ್ ಮದ್ವೆನೂ ಫಿಕ್ಸ್ ಆಗೋಯ್ತು. ಎಲ್ಲ ಸಾಲ್ವ್ ಆಗ್ತಿದೆ. ಬೆಳ್ಳಿ ಅದಕ್ಕೆ ಅಣ್ಣ ಮದ್ವೆ ಆಗೋದಿಕ್ಕೆ ಎಲ್ಲಾರನ್ನೂ ಒಪ್ಪಿಸ್ತಾರೆ ಅನ್ಕೋತಿರ್ಬೇಕಾದ್ರೆ ಅವ್ರು ಬಂದು ಈ ಥರ ಕಷ್ಟ ಕೊಟ್ರೆ ನಾವು ತಪ್ಪಿಸ್ಕೊಳ್ಳೋದಾದ್ರೂ ಹೇಗೆ? ಆಯುಷು, ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಹೇಳಿ? ಇಷ್ಟು ದಿನ ಯಾವ್ದು ನಡಿಬಾರ್ದು ಅನ್ಕೊಂಡಿದ್ನೋ ಅದೇ ನಡೀತಾ ಇದೆ. ಬೆಳ್ಳಿ ಅದಕ್ಕೆ ಎಷ್ಟು ಸಂಕಟ ಪಡ್ತಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗಲ್ಲ ಗೌತಮ್. ಅವ್ರ ಪ್ರೀತಿ ಸಮಾಧಿ ಮೇಲೆ ನಮ್ಮ ಮದ್ವೆ ಸೌದ ಕಟ್ಟಕ್ಕೆ ನಂಗೆ ಇಷ್ಟ ಇಲ್ಲ ಗೌತಮ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಈಗೇನು, ಮಾಯಿನ ಮದುವೆ ನಿಮ್ಮ ಅಣ್ಣನ ಜೊತೆ ನಿಂತು ಅದೇ ಮುಹೂರ್ತದಲ್ಲಿ ಬೆಳ್ಳಿಯವ್ರ ಮದುವೆ ನಿಮ್ಮ ಅಣ್ಣನ ಜೊತೆ ನಡಿಬೇಕು ಅಷ್ಟೇ ತಾನೇ? ಸರಿ, ಆ ವಿಷಯನ ನನಗೆ ಬಿಡಿ. ಏನ್ ಮಾಡ್ತೀರಾ? ಅದೆಲ್ಲ ಹೇಳೋದಕ್ಕಾಗಲ್ಲ. ಆದರೆ ನಿಮಗೆ ಮಾತು ಕೊಟ್ಟಾಗಿದೆ. ನಿಮ್ಮ ಇಷ್ಟದಂತೆ ಬೆಳ್ಳಿಯವ್ರ ಮದುವೆ ಮುತ್ತು ಅವ್ರ ಜೊತೆ ನಡೆಯುತ್ತೆ. ದಟ್ಸ್ ಮೈ ಪ್ರಾಮಿಸ್. ನೀವು ಅದನ್ನು ಮಂಟಪದಲ್ಲಿ ಮುಂದೆ ಕೂತ್ಕೊಂಡು ನೋಡ್ತೀರಾ. ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಯಿಳಿಯೇ ನನ್ನ ರಾಜನ ಹೃದಯದ ಚಿತ್ತೆಗೆ ಬಾರೇ ಸರಸರಣಿ. ನನ್ನ ಮುತ್ತು ಮಾವ ನನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಏನಿದು ಬೆಳ್ಳಿ, ಹೊಸ ಲಿರಿಕ್ಸ್ ಎಲ್ಲ ಹಾಡ್ತಿದೀಯಾ? ಮುತ್ತು ಮಾವ ನಾನೆಲ್ಲೂ ಬಿಟ್ಟು ಹೋಗಲ್ಲ ಅದು ಇದು ಅಂತ. ನನ್ ಮುಂದೆನೆ ಈ ರೀತಿ ಹಾಡ್ತಿದ್ಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಹಾಡಾಡೋದಕ್ಕೆ ಧೈರ್ಯ ಬೇಕಾ? ಧೈರ್ಯ ಬೇಕಂತ ನನಗೆ ಪ್ರಶ್ನೆ ಮಾಡ್ತೀಯಾ? ಒಂದ್ ಸ್ವಲ್ಪನೂ ಮರ್ಯಾದೆ ಬೇಡವಾ ನಿನಗೆ? ನಾನ್ ಹಾಡಾಡಿದ್ರೆ ನಿಮ್ಗೇನ್ ತೊಂದ್ರೆ? ತೊಂದ್ರೆ ಏನ? ಮುತ್ತು ಮಾವನ ಮದ್ವೆ ಆಗ್ತಿರೋದು ನಾನು. ನನ್ ಗಂಡನ ಹೆಸರು ಹೇಳ್ಕೊಂಡು ಹಾಡು ಹಾಡಿದ್ರೆ ನನಗ್ ತೊಂದ್ರೆ ಆದ್ರೆ ಇನ್ಯಾರಿಗಾಗತ್ತೆ? ಇನ್ನೊಂದ್ಸಲ ಈ ಹಾಡು ಹಾಡಿದ್ರೆ ಏನ್ ಮಾಡ್ತೀರಾ? ನಾಲ್ಗೆ ಸೀಳ್ ಬಿಡ್ತೀನಿ. ನಗ್ಬೇಡ್ವೆ, ನೀನ್ ನಗೋದ್ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಯಾಕಾಗ್ ನಗ್ತಿದ್ಯಾ? ನಿಲ್ಸು ಬೆಳ್ಳಿ. ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ ಧೈರ್ಯ ಇರುತ್ತೆ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ನಗು ತಂತಾನೆ ಬರುತ್ತೆ ಅಕ್ಕ. ಬರುತ್ತೆ, ಚೆನ್ನಾಗಿ ನಗು ಬರುತ್ತೆ. ನಗು ಬೆಳ್ಳಿ, ಇನ್ನು ಸ್ವಲ್ಪ ನಗು. ಕೆಲವು ದಿನದಿಂದ ನೀನೇ ಮುತ್ತು ಮಾವನ್ ಮದ್ವೆ ಆಗ್ತೀನಿ ಅಂತ ಕನಸು ಕಾಣ್ತಿದ್ದೆ. ಈಗೇನಾಯ್ತಾ ಕನ್ಸು? ನೀನ್ ಕಟ್ಟಿದ ಕನ್ಸಿನ ಕೋಟೆನ ಒಂದೇ ಏಟಿ ಹೇಗ್ ಧ್ವಂಸ ಮಾಡಿದೆ ಅಂತ ನೋಡಿದ್ಯಾ? ಮುತ್ತು ಮಾವನ ನೀನು ಮನ್ಸಲ್ಲಷ್ಟೇ ನೆನೆಸ್ಕೊಳಕ್ ಆಗೋದು, ಆದ್ರೆ ನಿಜ ಜೀವನದಲ್ಲಿ ಅವ್ರನ್ನ ಮದ್ವೆ ಆಗೋ ಅದೃಷ್ಟ ನನಗ್ ಮಾತ್ರ ಇರೋದು. ಎಲ್ರ ಮುಂದೆ ಅವರು ನನ್ನನ್ನೇ ಮದ್ವೆ ಆಗ್ತಾರೆ ಅಂತ ಹೇಳುವಾಗ ಹೇಗ್ ಮಾಡ್ದೆ ನೋಡ್ದ್ಯಾ? ಈ ಮಾಯಾ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ. ಇನ್ಮೇಲೆ ಈ ಕನಸು ಕಾಣೋದು ಹಾಡು ಹೇಳೋದೆಲ್ಲ ಬಿಟ್ಟು ಮನೇಲಿ ಪಾತ್ರೆ ತೊಳೆಯೋದು ಕಸ ಗುಡ್ಸೋ ಕೆಲಸ ಮಾಡ್ಕೊಂಡಿರ್ಬೇಕು, ಗೊತ್ತಾಯ್ತಾ? ಇನ್ಮೇಲೆ ಮುತ್ತು ಮಾವಂತ ಅವ್ರ ಹಿಂದೆ ಸುತ್ತೋದು, ಕಾಲೇಜ್ ಹುಡುಗಿರ್ತಾರ ಲವ್ ಮಾಡೋದೆಲ್ಲ ಮಾಡಿದ್ರೆ ಪೀಸ್ ಪೀಸ್ ಮಾಡ್ತೀನಿ, ಹುಷಾರ್. ಅಕ್ಕ, ನನ್ ಸಾಯೋದು ಒಂದೇ, ಮುತ್ತು ಮಾವನ ಮರೆಯೋದು ಒಂದೇ. ಅದೇನೋ ಪೀಸ್ ಪೀಸ್ ಮಾಡ್ಬಿಡ್ತೀನಿ ಅಂದ್ರಲ್ಲ, ನನ್ ಕೊನೆ ಉಸಿರಿರೋವರೆಗೂ ಮುತ್ತು ಮಾವನ ನನ್ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಮುತ್ತು ಮಾವನು ಅಷ್ಟೇ, ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಕನ್ಸು ಅಂದ್ರೆ ನಿದ್ದೆಯಲ್ಲಿ ಕಾಣೋ ಕನ್ಸಲ್ಲ, ನಿದ್ದೆ ಮಾಡ್ತಿರೋ ಹಾಗೆ ಕಾಣೋದೇ ನಿಜವಾದ ಕನ್ಸು. ನಿಜ ಜೀವನದಲ್ಲಿ ನಾನು ಮುತ್ತು ಮಾವನ ಬಗ್ಗೆ ಕಾಣೋ ಕನ್ಸು ನನ್ ಸಾಗೆ ಆಗತ್ತೆ. ನನಗೇನೋ ನಿಮಗ್ ಭಯ ಕಾಡ್ತಿದೆ ಅಂತ ಕಾಣಿಸುತ್ತೆ. ಮುತ್ತು ಮಾವನ ಹೆಸರನ್ನ ನಾನು ಬರ್ದಿಟ್ಕೊಂಡಿದ್ದೀನಿ. ಅದು ಎಲ್ಲಿದೆ ಅಂತ ಗೊತ್ತಾದ್ರೆ ಎಲ್ರಿಗೂ ತೋರಿಸಿ ನನಗೆ ಬಯಸ್ಬೇಕು ಅನ್ಕೊಂಡಿದ್ದೀರಾ? ಮುತ್ತು ಮಾವನ ಹೆಸರನ್ನ ನನ್ನ ಮನ್ಸಲ್ಲೇ ಬರ್ದಿಟ್ಕೊಂಡಿದ್ದೀನಕ್ಕ. ಅದನ್ನ ನೀವು ನೋಡೋದಕ್ಕೂ ಆಗಲ್ಲ. ಆ ಪ್ರೀತಿ ಆಳ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗೋದೂ ಇಲ್ಲ.
ನಿಮ್ಮಂಥವ್ರಿಗೆಲ್ಲ ಬರೀ ಹಣ ಆಸ್ತಿ ಅಷ್ಟೇ ಕಾಣಿಸೋದು. ಮುತ್ತು ಮಾವ ನನ್ನ ದೇವ್ರು. ನನ್ನ ದೇವ್ರಿಗೆ ಕೆಟ್ಟದ್ ಮಾಡಕ್ಕೆ ನಾನು ಬಿಡಲ್ಲ. ಒಂದ್ ವೇಳೆ ನೀವು ಕೆಟ್ಟದ್ ಬಯಸಿದ್ರು ಅದ್ ನಿಮ್ಗೆ ತಿರ್ಕೊಳತ್ತೆ. ಮದ್ವೆನೆ ಫಿಕ್ಸ್ ಆಗಿರೋ ತರ ಮಾತಾಡ್ತಿದ್ಯಾ? ಅಷ್ಟೊಂದು ಧೈರ್ಯ ಬಂದಿದ್ಯಾ ಬೆಳ್ಳಿ? ಇಲ್ಲಿ ನಾನ್ ಮಾತ್ರ ಕೆಟ್ಟೋಳು, ನೀನ್ ತುಂಬಾ ಮುಗ್ದೆ ಒಳ್ಳೆಳು ಅಲ್ವಾ? ನಿನ್ನ ಇಷ್ಟ ದಿನ ಉಸಿರಾಡೋಕ್ ಬಿಟ್ಟಿದ್ದೀನಲ್ಲ, ಅದೇ ನಾನ್ ಮಾಡಿರೋ ತಪ್ಪು. ನಿನ್ ಉಸಿರಿರೋರ್ಗು ಮುತ್ತು ಮಾವನ್ ನೆನ್ಪು ಹೋಗಲ್ಲ ಅನ್ಸುತ್ತೆ. ನಿನ್ನ ಈಗ್ಲೇ ಸಾಯಿಸ್ತೀನಿ. ಆ ನೆನ್ಪಿರುತ್ತೋ ಇಲ್ವೋ ಅಂತ ನಾನು ನೋಡ್ತೀನಿ. ಇಲ್ಲಿರೋರ್ಗೆ ಸ್ವಲ್ಪ ಗ್ರಾಚಾರ ಬಿಡಿಸ್ಬೇಕು. ನೀನು ಒಳಗೋಗು. ನಿನಗೆ ಹೇಳ್ತಿರೋದು ಬೆಳ್ಳಿ. ಇಷ್ಟೊಂದು ಅಹಂಕಾರ ಇಟ್ಕೊಂಡು ಬದುಕ್ತಿದ್ಯಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ? ನಾನೇನಾದ್ರೂ ಕರೆಕ್ಟ್ ಟೈಮಿಗೆ ಬರ್ಲಿಲ್ಲ ಅಂದಿದ್ರೆ ಅವಳನ್ನ ನೀನ್ ಸಾಯಿಸ್ತಾ ಇದ್ದೆ. ಹೌದು, ನಾನು ಅವಳನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದೀನಿ ಅಂದ್ರೆ ಅದು ನಿಮಗೋಸ್ಕರ. ನಿಮ್ ವಿಷಯದಲ್ಲಿ ಮಾತ್ರ ನನಗ್ ನೀವ್ ಬೇಕು ಮಾವ, ನೀವ್ ನನಗ್ ಬೇಕೇ ಬೇಕು. ಹೌದು, ನಿಮ್ಮನ್ನ ಮದ್ವೆ ಆಗಕ್ ಹೊರಟಿದಳಲ್ಲ ಬೆಳ್ಳಿ, ಅವಳಿಗೆ ಏನ್ ಅರ್ಹತೆ ಇದೆ ಹೇಳಿ? ಸಾಕು ಸಾಕು. ನಿನಗೆ ನಾನು ಬೇಕು, ಆದ್ರೆ ನನಗೆ ನೀನು ಬೇಡ. ನನ್ನಲ್ಲಿ ಏನಿಲ್ಲ ಅಂತ ನನ್ನನ್ನ ರಿಜೆಕ್ಟ್ ಮಾಡ್ತಿದ್ರ ಮಾವ? ಬೆಳ್ಳಿಗಿಂತ ಚೆನ್ನಾಗಿ ಓದಿಲ್ವಾ? ಅವಳಿಗಿಂತ ಚೆನ್ನಾಗಿಲ್ವಾ? ಆಸ್ತಿ ಇದೆ, ಅಂತಸ್ತಿದೆ, ವಿದ್ಯೆ ಇದೆ, ಬುದ್ಧಿ ಇದೆ. ಇದಕ್ಕಿಂತ ನಿಮ್ಗೆ ಏನ್ ಬೇಕು ಮಾವ? ಗುಣ ಗುಣ ಮುಖ್ಯ. ಗುಣದಲ್ಲಿ ನೀನು ಬೆಳ್ಳಿಗಲ್ಲ, ಅವಳು ಕಾಲ್ದೊಳಗೂ ಸಮ ಇಲ್ಲ. ನೀವೆಷ್ಟೇ ಆಡಿದ್ರು ಅವಳು ನಿಮಗೆ ಹೆಂಡತಿಯಾಗಿ ಬರಲ್ಲ ಅನ್ನೋದನ್ನ ತಲೆಗೆ ಹಾಕೊಳ್ಳಿ ಮಾವ. ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ? ಗೊತ್ತು, ಚೆನ್ನಾಗ್ ಗೊತ್ತು. ಒಂದ್ ವಿಷಯನ ನೆನ್ಪಲ್ಲಿ ಇಟ್ಕೊಳ್ಳಿ ಮಾವ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗಲ್ಲ ಅನ್ಕೊಂಡಿದೀರಾ? ನೀವ್ ಇಷ್ಟ ದಿನ ನಡ್ಕೊಂಡಿದ್ದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದೀರಾ ಮಾವ? ನೀವು ಮಾರ್ಕೆಟ್ ಅಲ್ಲಿ ಬೆಳ್ಳಿ ಕೈ ಹಿಡ್ಕೊಂಡು ಓಡಾಡಿದ್ದೆಲ್ಲ ನನಗೆ ಗೊತ್ತಾಗಿದೆ. ಇದನ್ನೆಲ್ಲ ನಾನು ಕೇಳ್ಬೇಕಾ ಮಾವ? ಒಬ್ಬರ ಜೊತೆ ಮದ್ವೆ ಫಿಕ್ಸ್ ಆಗಿದ್ರು ಬೆಳ್ಳಿ ಅಂತ ಅವ್ಳ ಹಿಂದೆ ಹೋಗ್ತಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಅನ್ಸುತ್ತೆ, 4 ಬಾರಿಸ್ಬೇಕು ಅಂತ ಅನ್ಸುತ್ತೆ. ಆದ್ರೂ ಸುಮ್ಮನೆ ಇದ್ದೀನಿ. ಬೆಳ್ಳಿನ ಕೀಳಾಕ್ ನೋಡೋದಕ್ಕೆ ಪ್ರಯತ್ನ ಪಡ್ತಿದ್ಯಲ್ಲ, ನಿನಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಅವಳ ವಿಷಯದಲ್ಲಿ ನೀನ್ ಯಾವುದಕ್ಕೂ ಸರಿಸಮ ಬರಕ್ಕಾಗಲ್ಲ. ಈಗಂತಲ್ಲ, ಯಾವತ್ತೂ ಬರಲ್ಲ. ನಿನ್ನ ಮದ್ವೆ ಆಯ್ತು ಅಂತಾನೆ ಇಟ್ಕೋ, ಆಗ ಹಾಗಲ್ಲ. ಒಂದ್ ವೇಳೆ ಆದ್ರೂ ಕೂಡ ಬೆಳ್ಳಿ ಮುತ್ತು ಮಾವ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾಳೆ. ಆದ್ರೆ ನೀನು ನನಗ್ ಸಿಗದೆ ಇರೋ ಮುತ್ತು ಮಾವ ಯಾರಿಗೂ ಸಿಗ್ಬಾರ್ದು ಅಂತ ಅವಳ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ನೀನು ಹೆಣ್ಣು ಕುಲಕ್ಕೆ ಅವಮಾನ ಮಾಯ. ನೀನು ಹೆಣ್ಣಾಗಲ್ಲ, ಒಂದು ಸಣ್ಣ ಹುಳ ಕೂಡ ಹುಟ್ಟಬಾರ್ದು. ಯಾಕಂದ್ರೆ ಆಗ್ಲೂ ರಕ್ತ ಇರೋದಕ್ಕೆ ಪ್ಲಾನ್ ಆಗ್ತಿರ್ತೀಯ. ಬೆಳ್ಳಿ ನನ್ನ ಮದುವೆ ಆಗೋದಕ್ಕೆ ಏನ್ ಅರ್ಹತೆ ಇದೆ ಅಂತ ಕೇಳ್ದೆ ಅಲ್ವಾ? ನೀನ್ ನನ್ನ ಮದುವೆ ಆಗೋದಕ್ಕೆ ನಿನಗೇನ್ ಅರ್ಹತೆ ಇದೆ? ನಿನಗೂ ಏನು ಯೋಗ್ಯತೆ ಇಲ್ಲ. ನೀನ್ ಮಾಡೋ ಅನಾಚಾರನೆಲ್ಲ ನೋಡ್ಕೊಂಡು ಸುಮ್ನೆ ಇರೋದಕ್ಕೆ ನಾನು ಹಳೆ ಮುತ್ತುರಾಜ್ ಅಲ್ಲ. ಅವ್ನ್ ಯಾವತ್ತೋ ಸತ್ತೋದ. ಇವನು ಹೊಸ ಮುತ್ತುರಾಜ್. ಬೆಳ್ಳಿ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೊಂಡಿರೋ ಹೊಸ ಮುತ್ತುರಾಜ್. ಈ ಹಳೆ ಮುತ್ತುರಾಜ್ ಮಾಡಿದ ತಪ್ಪೇನು ಅಂದ್ರೆ, ನೀನ್ ಒಳ್ಳೆಯವಳು ಅಂತ ನಂಬಿ ನಿನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದು. ಆ ತಪ್ಪಿನ್ನು ನನ್ನ ಕಾಡ್ತಾನೆ ಇದೆ. ನಿನ್ನೆ ಎಲ್ರು ಮುಂದೆ ನನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ರಲ್ಲ, ಆ ಮಾತು ಕೊಟ್ಟಿದ್ ಯಾವ ಮುತ್ತುರಾಜ್ ಮಾವ? ಇದೇ ಹೊಸ ಮುತ್ತುರಾಜ್ ತಾನೆ? ಯಾಕೆ ಮಾವ ಮಾತೆ ಬರ್ತಿಲ್ಲ? ಇಲ್ಲಿ ಕೇಳಿ, ನಿಮ್ಮನ್ನ ಬೆಳ್ಳಿಗೆ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ಮಾವ. ನೀವು ನನ್ನವರಾಗೇ ಇರ್ತೀರಾ. ನೀವ್ ನನ್ ಕುತ್ತಿಗೆಗೆ ತಾಳಿ ಕಟ್ಲೇಬೇಕು, ಇದೇ ಸತ್ಯ. ಏನ್ ಕಂಡೀಷನ್ ಆಗ್ತಿದ್ಯಾ? ಭ್ರಮೇಲ್ ಬದುಕ್ಬೇಡ, ಆಮೇಲೆ ಅದ್ ನಿಜ ಆಗ್ಲಿಲ್ಲ ಅನ್ಕೋ, ಹುಚ್ಚಿ ತರ ಊರೆಲ್ಲ ತಿರುಗ್ಬೇಕಾಗತ್ತೆ. ಸುಮ್ನೆ ನನಗ್ ಕೋಪ ಬರಿಸ್ಬೇಡಿ. ನನಗ್ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಮಾವ. ಏನ್ ಮಾಡಕ್ಕಾಗತ್ ನಿನ್ ಕೈಲಿ? ಬೇಡ ಮಾವ, ನನ್ ಮದ್ವೆ ನಿಮ್ ಜೊತೆನೆ ನಡೆಯೋದು. ಒಂದ್ ವೇಳೆ ಈ ಮದ್ವೆ ನಡೀಲಿಲ್ಲ ಅಂತ ಇಟ್ಕೊಳ್ಳಿ, ನಾನ್ ಜೀವಂತವಾಗಿರಲ್ಲ. ಅಯ್ಯೋ ಮಾಯಾ, ಎಂತ ಮಾತು ಅಂತ ಆಡ್ತಿದ್ಯಾ? ದೇವ್ರೆ, ಮಾಯಾ ಸತ್ತೋಗ್ತಾಳಂತೆ. ಅಯ್ಯೋ ಮಾಯಾ, ಪ್ಲೀಸ್ ಮಾಯಾ ಸಾಯ್ಬೇಡ ಮಾಯಾ. ಮಾಯಾ ನಿನ್ ಕೈ ಮುಗಿತೀನಿ, ಸಾಯ್ಬೇಡ ಮಾಯಾ. ಮಾಯಾ ನೀನ್ ಹೋದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಮಾಯಾ? ಮಾಯಾ ಮಾಯಾ ಮಾಯಾ
ನೀನ್ ಹೆದರಿಸ್ದಾಗಲೇ ಹೆದರ್ಕೊಳ್ಳೋ ಕಾಲ ಮುಗೀತು ಮಾಯಾ. ನೀನೇ ಒಳ್ಳೆಯವಳಾದ್ರೆ ಸರಿ, ಇಲ್ಲ ಅಂದ್ರೆ ಜೀವನದಲ್ಲಿ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಇನ್ಮೇಲೆ ನನ್ನ ಇಷ್ಟದಾಗೆ ಬದುಕ್ತೀನಿ. ನನಗೂ ನನ್ನ ಮಗಳಿಗೂ ಬೆಳ್ಳಿ ಅಂದ್ರೇನೆ ಇಷ್ಟ. ಓಹೋ, ಬೆಳ್ಳಿ ಎಲ್ಲಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲಿ ನನ್ನ ಮನ್ಸಲ್ಲಿದ್ದಾಳೆ. ನನ್ನ ಮನ್ಸಿಗೆ ಅವಳೆ ಮಹಾರಾಣಿ, ನನ್ನ ಸರ್ವಸ್ವನ ಅವಳೆ. ನಾನೇ ಹೋಗಿ ಬೆಳ್ಳಿ ಕುತ್ತಿಗೆ ತಾಳಿ ಕಟ್ತೀನಿ. ಏನಿವಾಗ ಇದೆಲ್ಲ ಕೇಳಿಸ್ಕೊಂಡು ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಇಲ್ಲ ಇಲ್ಲ, ಅದ್ ನಡೆಯೋದಕ್ಕೆ ನಾನ್ ಬಿಡಲ್ಲ ಮಾವ, ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಇನ್ನು ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೊ. ಈಗ ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇ ಚಿಕ್ಕಮ್ಮನ ಆಶೀರ್ವಾದ ತಗೊಂಡು ಇದೇ ಕೈಯಲ್ಲಿ ಬೆಳ್ಳಿಗೆ ತಾಳಿ ಕಟ್ಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತುರಾಜೇ ಅಲ್ಲ. ಈ ಮಾತು ಎಷ್ಟು ಸತ್ಯನೋ ಆ ಮದ್ವೆ ನಿನ್ ಕಣ್ ಮುಂದೆ ನಡೆಯೋದು ಅಷ್ಟೇ ಸತ್ಯ. ನೀವ್ ಹೇಳಿರೋ ಅದೇ ಮುಹೂರ್ತದಲ್ಲಿ ಎಲ್ರ ಮುಂದೆ ನಿಮ್ ಕೈ ತಾಳಿ ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಮಾಯಾನೇ ಅಲ್ಲ ಮಾವ. ನೀವೇನ್ ಬೇಕಾದ್ರೂ ಹೇಳಿ, ಆದ್ರೆ ನಮ್ಮಿಬ್ಬರ ಮದ್ವೆ ನಡೆಯುತ್ತೆ, ನಡೆಯೋ ಹಾಗೆ ನಾನ್ ಮಾಡ್ತೀನಿ. ಚಾಲೆಂಜ್. ನನಗೆ ಚಾಲೆಂಜ್ ಮಾಡ್ತೀಯಾ? ನೋಡೋಣ. ಗೆಲುವು ಯಾವತ್ತಿದ್ರು ನಂದೇ ಮಾವ. ಗೆಲುವು ನಿಮ್ ಮನೆ ಆಸ್ತಿ ಅಲ್ಲ ಮಾಯಾ. ಮುಂದೆ ನೀನೇ ನೋಡ್ತೀಯಲ್ಲ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಗೊತ್ತಾಗುತ್ತೆ. ಬೆಳ್ಳಿ, ಅಷ್ಟೆಲ್ಲ ನಡೆದೋಗಿದೆ, ನೀನ್ ನೋಡೋದು ಆರಾಮಾಗಿ ಬಟ್ಟೆ ಮಚ್ತಾ ಇದೀಯಾ. ಈಗ ಅಂಥದ್ದು ಏನ್ ನಡೀತು ಅಂತ ನೀವು ಹೀಗೆ ಹೇಳ್ತಿದ್ದೀರಾ? ಹೇಳ್ತೀನಿ, ಬಾ ನನ್ನ ಜೊತೆ. ಅಯ್ಯೋ ಇಲ್ಲ, ನನಗೆ ಎಷ್ಟೊಂದು ಕೆಲಸ ಇದೆ. ನೀನ್ ಬಾ ನನ್ನ ಜೊತೆ. ಬೈಲ್ ಬೈಲ್. ಷಣ್ಮುಗಣ್ಣ, ನನ್ ಕೆಲಸ ಇದೆ ಅಂದ್ರೆ ನೀವು ಷಣ್ಮುಗಣ್ಣ, ಅದೇನೋ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಅದೇನದು? ನಿನಗೆ ಗೊತ್ತಿದ್ದು ಹಿಂಗ್ ಮಾಡ್ತಿದ್ಯಾ ಇಲ್ಲ ನನ್ನನ್ನು ಮಂಗ ಮಾಡ್ತಿದ್ಯಾ? ಮನೇಲಿ ಅಂತ ದೊಡ್ಡ ವಿಷಯ ನಡೆದೋಗಿದೆ, ನೀನ್ ನೋಡೋದು ಆರಾಮಾಗಿದೆಯಲ್ಲ. ಹೌದಾ? ಈಗ ಅಂಥದ್ದು ಏನಾಯ್ತು? ಅಲ್ಲ, ನಿನಗೆ ನಿಜವಾಗ್ಲೂ ಏನು ಅನಿಸ್ತಿಲ್ವಾ ಬೆಳ್ಳಿ? ಮುತ್ತು ಮಾಯಿನ್ನೇ ಮದುವೆ ಆಗೋದು ಅಂತ ನೀಲಾಂಬರಿ ಅಮ್ಮಂಗೆ ಎಲ್ರ ಮುಂದೆ ಹೇಳಿದ್ದಾನೆ. ನೀನ್ ನೋಡಿದ್ರೆ ಹಾಡು ಹೇಳ್ತಿದ್ಯಾ, ಡ್ಯಾನ್ಸ್ ಆಡ್ತಿದ್ಯಾ, ಆರಾಮಾಗಿ ಕೆಲಸ ಮಾಡ್ತಿದ್ಯಲ್ಲ, ಏನಾಗಿದೆ ನಿನಗೆ? ಹಾಗಾದ್ರೆ ಈಗ ನಾನು ಹಾಡು ಹೇಳೋಂಗಿಲ್ಲ, ಡ್ಯಾನ್ಸ್ ಮಾಡಂಗಿಲ್ಲ ಅನ್ನಿ. ಕ್ವಶನ್ಗೆ ಕ್ವಶನ್. ಅಲ್ಲ, ಈ ಕಷ್ಟಕ್ಕಾಗ್ಲೇ ಪರಿಹಾರ ಸಿಕ್ಕಿದ್ಯಾ ಇಲ್ಲ ನಾನೇ ಸ್ವಲ್ಪ ಓವರ್ ಆಗಿ ಆಡ್ತಾ ಇದ್ದೀನ? ಇಲ್ಲ ಇವಳು ಟೆನ್ಷನ್ ಅಲ್ಲಿ ಲೂಸ್ ಗೀಸ್ ಆಗ್ಬಿಡಿದಾಳ ಅಂತ? ಲೂಸ್ ಗೀಸ್ ಎಲ್ಲ ಏನೂ ಆಗಿಲ್ಲ. ಯಾವತ್ತೋ ರೈಲಿಗೆ ತಲೆ ಕೊಟ್ಟು ಸಾಯ್ಬೇಕಾದ್ ನನಗೆ ಧೈರ್ಯ ತುಂಬಿ ನಿನಗೆ ಗೆಲುವು ಸಿಗತ್ತೆ, ಮುತ್ತು ಮಾವನ ಮದ್ವೆ ಆಗೋ ಎಲ್ಲ ಸೌಭಾಗ್ಯ ನಿನಗಿದೆ ಅಂತ ಹೇಳ್ದವ್ರು ನೀವೇ ತಾನೆ. ಈಗ ನೀವೇ ಇಷ್ಟೊಂದು ಭಯ ಪಟ್ರೆ ಹೇಗೆ ಹೇಳಿ? ಮುತ್ತು ಮಾವ ದೇವಸ್ಥಾನದಲ್ಲಿ ದೀಪ ಬೆಳಗ್ತಾ ಕಾಯ್ಬೇಕಾದ್ರೆ ಅಲ್ಲಿಗೆ ಬಂದಿದ್ ಯಾರು? ನಾನ್ ತಾನೆ. ನನ್ನ ಅಲ್ಲಿಗೆ ಬರೋ ಹಾಗೆ ಮಾಡಿದ್ದು ಆ ದೇವ್ರು.